ಹಾಲು ಕುಡ್ದ ಮಕ್ಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ಸಂಜೆ ಆಗೋಯ್ತಾ? ಸಂಜೆ ಆಗಿದ ತಕ್ಷಣ ಗಮನ ಎಲ್ಲ ಬಾರ್ ಕಡೆ ಹೋಗುತ್ತಾ? ಗಂಟ್ಲೆಲ್ಲ ಒಣಗೋಗಿ ಮನ್ಸೆಲ್ಲ ಬಾಟ್ಲ್ ಕಡೆ ಇರುತ್ತಾ? ಇನ್ನ ದಿನವಿಡೀ ಕೆಲ್ಸದ ಟೆನ್ಷನ್, ಬಾಸ್ ಕಿರಿಕಿರಿ, ಈ ಎಲ್ಲಾನು ಮರೆಸೋದಕ್ಕೆ ನಮಗೆ ಒಂದು ಪೆಗ್ ಬಿದ್ರೆ ಸಾಕು, ಈ ಎಲ್ಲ ನೋವು ಮರೆತೋಗುತ್ತೆ. ಇನ್ನು ಈ ಒಂದು ಪೆಗ್ ತಗೊಂಡ್ಬೇಕಾದ್ರೆ ನಮ್ಗೆ ಯಾವುದೇ ಮಸಾಲೆ ಬೇಡ, ಒಂದು ಚಾಟ್ಸ್ ಬೇಡ, ನಾನ್ ವೆಜ್ ಕೂಡ ಬೇಡ, ಒಂದೇ ಒಂದು ಉಪ್ಪಿನಕಾಯಿ ಇದ್ರೆ ಸಾಕು. ಅದ್ರ ಜೊತೆಗೆ ಇಷ್ಟೆಲ್ಲ ಇದ್ಮೇಲೆ ಒಬ್ಬ ಫ್ರೆಂಡ್ ಇದ್ರೆ ಆ ಒಂದು ಕಿಕ್ಗೆ ಇನ್ನೊಂದು ಕಿಕ್ ಸೇರಿ ಸ್ವರ್ಗನೇ ಸಿಕ್ಕೋ ಹಾಗೆ ಆಗುತ್ತೆ. ಲೇಡೀಸ್ ಎಲ್ಲ ಕೇಳಿ ಈ ಫಿಲಾಸಫಿ ಉಚಿತ. ಇನ್ನ ನಿಮ್ ಲೈಫು ಖಾಲಿ ಕೊಟ್ರು ಬಾಟ್ಲಿ ಹೆಂಗೆ ಏನಾದ್ರು ಹಾಕ್ಬಿಟ್ಟಿದ್ಯಾ? ನಿಮ್ ವೈಫ್ ಏನಾದ್ರು ಮನೆಯಿಂದ ಆಚೆ ಹಾಕಿದಿರಾ? ಯಾಕೆ ಮೇಡಮ್ ಈ ತರ ಮಾಡ್ತೀರಾ? ನಿಮ್ ವೈಫ್ ಏನಾದ್ರು ನಿಮ್ಮನ್ನ ಕುಡುಕರು, ಎಣ್ಣೆ ಹೊಡೆಯೋರು ಅಂತ ಏನಾದ್ರು ಕರಿತಿದ್ದೀರಾ? ತಪ್ಪು ಮೇಡಮ್, ತಪ್ಪು. ಅದೆಲ್ಲ ಕರಿಬಾರ್ದು. ಅವ್ರಿಗೆ ಗೌರವ ಕೊಡ್ಬೇಕು, ಒಂದು ರೆಸ್ಪೆಕ್ಟ್ ಕೊಟ್ಟು ಮದ್ಯಪ್ರಿಯರೇ ಅಂತ ಕರಿಬೇಕು. ಏನ್ ಹೇಳಿ? ಮದ್ಯಪ್ರಿಯರೇ ಅಂತ ಕರಿಬೇಕು. ಏನ್ ಕೇಳ್ತಾ ಇದ್ದೀನಿ ಅಂತ ಅಂದ್ರೆ, ಈ ಒಂದು ನಮ್ಮ ಮದ್ಯಪ್ರಿಯರು ಏನಿದ್ದಾರೆ ಅವರಿಂದ ಸರ್ಕಾರಕ್ಕೆ ಎಷ್ಟು ಆದಾಯ ಬರ್ತಿದೆ ಗೊತ್ತಾ? ಮೇ ಬಿ ನಿಮ್ಗೆಲ್ಲ ಗೊತ್ತಿರುತ್ತೆ. ಇನ್ನ ನಮ್ಮ ಮದ್ಯಪ್ರಿಯರೇ ಹೇಳಿರ್ತಾರೆ, ನಮ್ಮಿಂದನೇ ಸರ್ಕಾರ ನಡೀತಿರೋದು, ನಮ್ಮಿಂದನೇ ಸರ್ಕಾರಕ್ಕೆ ರೆವಿನ್ಯೂ ಬರ್ತಿರೋದು ಅಂತ ಈಗಾಗಲೇ ನಮ್ಮ ಮದ್ಯಪ್ರಿಯರೇ ಹೇಳ್ಕೊಬಿಟ್ಟಿದ್ದಾರೆ. ಅದರಲ್ಲಿ ನಾವ್ ಹೇಳೋದೇನು ಇಲ್ಲ, ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಹಾಗಾಗಿ ನಮ್ಮ ಒಂದು ಮದ್ಯಪ್ರಿಯರ ಕೊಡುಗೆ ನಮ್ಮ ಸರ್ಕಾರಕ್ಕೆ ಎಷ್ಟೆಲ್ಲ ಇದೆ, ಎಷ್ಟೆಲ್ಲ ರೆವಿನ್ಯೂ ನಮ್ಮ ಸರ್ಕಾರಕ್ಕೆ ಹೋಗ್ತಿದೆ ಅನ್ನೋದನ್ನ ಈಗ ನೋಡ್ತಾ ಬರೋಣ ಬನ್ನಿ. ನಿಜವಾಗ್ಲೂ ಕುಡುಕ್ರೆ ಸಮಾಜಕ್ಕೆ ಡಾಕ್ಟ್ರ್, ಸಮಾಜಕ್ಕೆ ಡಾಕ್ಟ್ರ್. ಇನ್ನು ನಮ್ಮ ಒಂದು ದೇಶದಲ್ಲಿ ಯಾವ ಯಾವ ಸ್ಟೇಟ್ ಇಂದ ನಮ್ಮ ಸರ್ಕಾರಕ್ಕೆ ಎಷ್ಟೆಷ್ಟು ರೆವಿನ್ಯೂ ಹೋಗ್ತಿದೆ ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ನಾನು ನಿಮ್ಗೆ ಟಾಪ್ 10 ಸ್ಟೇಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಒಂದು ರೆವಿನ್ಯೂ ನಮ್ಮ ಮದ್ಯಪ್ರಿಯರು ಕೊಡ್ತಿರೋಂತ ಆದಾಯ ಎಷ್ಟು ಅಂತಂದ್ರೆ, ಯಾವ ಒಂದು ರಾಜ್ಯ ಮೊದಲನೇ ಪ್ಲೇಸ್ ಅಲ್ಲಿ ಇದೆ, ಸರ್ಕಾರಕ್ಕೆ ಎಷ್ಟು ಆದಾಯ ಹೋಗ್ತಿದೆ ಅಂತ ನೋಡೋದಾದ್ರೆ ಮೊದಲನೇ ಪ್ಲೇಸ್ ಅಲ್ಲಿ ಇರೋದೇ ನಮ್ಮ ಉತ್ತರ ಪ್ರದೇಶ್. ಈ ಒಂದು ರಾಜ್ಯದಿಂದ 1,000, 2,000 ಕೋಟಿ ಅಂತ ಅನ್ಕೊಂಡಿದ್ರೆ ನಿಮ್ಮ ಊಹೆ ತಪ್ಪು. ಸುಮಾರು ಅಂದಾಜು 45ರಿಂದ 50,000 ಕೋಟಿ ಸರ್ಕಾರಕ್ಕೆ ನಮ್ಮ ಮದ್ಯಪ್ರಿಯರು ಒಂದು ಕೊಡುಗೆ ಆಗಿ ಕೊಡ್ತಿದ್ದಾರೆ. ಅಂದ್ರೆ ಇಷ್ಟು ಒಂದು ರೆವಿನ್ಯೂ ಸರ್ಕಾರಕ್ಕೆ ಹೋಗ್ತಿದೆ. ಇನ್ನು ಎರಡನೇ ಪ್ಲೇಸ್ ಅಲ್ಲಿ ಯಾವ್ದಿದೆ ಅಂತ ನೋಡೋದಾದ್ರೆ ನಮ್ಮ ತಮಿಳ್ನಾಡು. ಇನ್ನು ತಮಿಳ್ನಾಡಿಂದ 44,000ದಿಂದ 47,000 ಕೋಟಿಯಷ್ಟು ಒಂದು ಆದಾಯ ನಮ್ಮ ಸರ್ಕಾರಕ್ಕೆ ಸೇರ್ತಿದೆ. ಇನ್ನು ಮೂರನೇ ಪ್ಲೇಸ್ ಅಲ್ಲಿ ಇರೋದು ನೋಡೋದಾದ್ರೆ ಮಹಾರಾಷ್ಟ್ರದಿಂದ 30,000ದಿಂದ 35,000 ಕೋಟಿಯಷ್ಟು ಸರ್ಕಾರಕ್ಕೆ ಒಂದು ಲಾಭ ಹೋಗ್ತಾ ಇದೆ. ಅದು ನಮ್ಮ ಮದ್ಯಪ್ರಿಯರಿಂದ ಅವರು ಏನು ಸಮಾಜ ಸೇವೆ ಅಂತ ಏನು ಮಾಡ್ತಾ ಇದಾರಲ್ವಾ, ಇದರಿಂದ ನಮ್ಮ ಸರ್ಕಾರಕ್ಕೆ ಇಷ್ಟೆಲ್ಲ ಆದಾಯ ಹೋಗ್ತಿದೆ. ಇನ್ನು 4ನೇ ಪ್ಲೇಸ್ ಅಲ್ಲಿ ಇರೋದೇ ನಮ್ಮ ಕರ್ನಾಟಕ. ನಮ್ಮ ಕರ್ನಾಟಕ 30,000ದಿಂದ 33,000 ಒಂದು ಲಾಭನ ಸರ್ಕಾರಕ್ಕೆ ಮಾಡ್ಕೊಡ್ತಿದೆ. ಇನ್ನು 5ನೇ ಪ್ಲೇಸ್ ಅಲ್ಲಿ ನೋಡೋದಾದ್ರೆ ವೆಸ್ಟ್ ಬೆಂಗಾಲ್ 23,000ದಿಂದ 25,000 ಕೋಟಿಯಷ್ಟು ಆದಾಯ ನಮ್ಮ ಸರ್ಕಾರಕ್ಕೆ ಕೊಡ್ತಾ ಇದೆ. ಇನ್ನು 6ನೇ ಪ್ಲೇಸ್ ಅಲ್ಲಿ ನೋಡೋದಾದ್ರೆ ತೆಲಂಗಾಣ 20,000ದಿಂದ 25,000 ಕೋಟಿಯಷ್ಟು ನಮ್ಮ ಸರ್ಕಾರಕ್ಕೆ ರೆವಿನ್ಯೂ ಆಗಿ ಹೋಗ್ತಾ ಇದೆ. ಹಾಗೆ ಆಂಧ್ರ ಪ್ರದೇಶದಿಂದ 33,000ದ 37,000 ಕೋಟಿಯಷ್ಟು ಸರ್ಕಾರಕ್ಕೆ ನಮ್ಮ ಮದ್ಯಪ್ರಿಯರು ಆದಾಯವಾಗಿ ಕೊಡ್ತಾ ಇದ್ದಾರೆ. 8ನೇ ಪ್ಲೇಸ್ ಅಲ್ಲಿ ನೋಡೋದಾದ್ರೆ ರಾಜಸ್ಥಾನ್ 16,000ದಿಂದ 18,000 ಕೋಟಿಯಷ್ಟು ಸರ್ಕಾರಕ್ಕೆ ಒಂದು ನಮ್ಮ ಮದ್ಯಪ್ರಿಯರು ಏನಿದ್ದಾರೆ ಅವರ ಒಂದು ಸಮಾಜ ಸೇವೆಯ ಅಮೌಂಟ್ ಏನಿದೆ ಅದು ಸರ್ಕಾರಕ್ಕೆ ಸೇರ್ತಿದೆ. 9ನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ. 13,000ದಿಂದ 15,000 ಕೋಟಿಯಷ್ಟು ರೆವಿನ್ಯೂ ಸರ್ಕಾರಕ್ಕೆ ಹೋಗ್ತಿದೆ. ಇನ್ನು ಕೊನೆಯದಾಗಿ ಈ ಒಂದು ಟಾಪ್ 10 ಅಲ್ಲಿ ಕೊನೆಯದಾಗಿ ನೋಡೋದಾದ್ರೆ ಹರಿಯಾಣ 12,000ದಿಂದ
ಕೋಟಿಯಷ್ಟು ಸರ್ಕಾರಕ್ಕೆ ಆದಾಯ ನೀಡುತ್ತಿದೆ. ಈಗೇನ್ ನೋಡಿದ್ರ ಇದಿಷ್ಟು 10 ಸ್ಟೇಟ್ ಇಂದ ಬಂದಿರುವಂತದ್ದು ಒಂದು ಅಂದಾಜು ಮೇಲೆ ನಾವಿಷ್ಟು ಕೋಟಿ ಅಂತ ಹೇಳಿದೀವಿ. ಈ ಒಂದು ರೆವಿನ್ಯೂ ಇಂದ ಸರ್ಕಾರ ಒಂದು ಒಳ್ಳೆ ಕೆಲ್ಸನಾದ್ರೂ ಮಾಡ್ತಿದ್ಯಾ? ಒಂದು ಸೆಕೆಂಡ್ ಯೋಚನೆ ಮಾಡಿ ನೋಡೋದಾದ್ರೆ ಆ ಒಂದು ಬರೋ ದುಡ್ಡಿಂದ ಏನಾದ್ರೂ ಒಳ್ಳೆ ಕೆಲಸ ಆಗ್ತಿದ್ಯಾ? ಅದು ಇಲ್ಲ. ನೀವು ಒಂದು ಸೆಕೆಂಡ್ ಯೋಚನೆ ಮಾಡಿ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಲಿಮಿಟೇಷನ್ ಇರ್ಲಿ. ನಿಮ್ಮ ಒಂದು ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ. ನಿಮ್ಮ ಮನೆ ಮಂದಿ ಬಗ್ಗೆ ಯೋಚನೆ ಮಾಡಿ. ಇದಿಷ್ಟು ಆಗಿತ್ತು ನಮ್ಮ ಮದ್ಯಪ್ರಿಯರು ನಮ್ಮ ಸರ್ಕಾರಕ್ಕೆ ಕೊಡ್ತಿರುವಂತ ಕೊಡುಗೆಯ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಸಪ್ತಾಶ್ವ ಟಿವಿ. ನಾನು ಸುಮಿತ್ರ.